ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ನಾಗರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ ಅಂತೂ ನಿಮಗೆ ಚಿನ್ನ ಇದ್ದಂಗೆ ಇದೆ ಸ್ನೇಹಿತರೆ. ಒಂದೇ ಫ್ಲ್ಯಾಟಾಗಿ ತುಂಬ ಚೆನ್ನಾಗಿದೆ. ಒಟ್ಟು ಇದು 5 ಎಕರೆ ಇದೆ ಸ್ನೇಹಿತರೆ. 5 ಎಕರೆ ಕೂಡ ನಮಗೆ ಡಿವೈಡ್ ಆಗಿದ್ದಾವೆ, ವಿಭಾಗ ಆಗಿದ್ದಾವೆ. ಅಣ್ಣ ತಮ್ಮಂದ್ರಿಗೆ ವಿಭಾಗ ಆಗಿದೆ. ಅದರಲ್ಲಿ ಈಗ ಒಬ್ಬರು 2 ಎಕರೆ ಕೊಡ್ತಾಯಿದ್ದಾರೆ. ನಾವು ಇದು ತಗೊಂಡ್ರೆ ಇನ್ನೂ 3 ಎಕರೆ ನಾವಿಲ್ಲಿ ತಾರ್ ರೋಡ್ ಪಾಯಿಂಟೇ ಮಾಡ್ಬೋದು. ಇನ್ನೊಂದು ನಮಗೆ ಇದು ಟೌನ್ ಲಿಮಿಟ್ ಬರೋಂಥ ಜಾಗ. ಟೌನಿಂದ ನಿಮಗಿದು 3ರಿಂದ 4 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಜಾಸ್ತಿ ಏನು ದೂರ ಇಲ್ಲ. ಈ ಲೈನಲ್ಲಿ ಬಸ್ಸುಗಳು ಕೂಡ ತಿರುಗಾಡ್ತವೆ. ಇಲ್ಲಿ ಬಸ್ಗಳು ಕೂಡ ನಮಗಿಲ್ಲಿ ತಿರುಗಾಡ್ತವೆ. ವಿಲೇಜು ನಮಗೆ ನಿಯರ್ ಇದೆ ಸ್ನೇಹಿತರೆ. ನಾವು ಯಾರ ಜಮೀನು ಮೇಲೂ ಹೋಗೋಂಥದ್ದಿಲ್ಲ, ಲೇಬರ್ಗಳ ತೊಂದರೆ ಇಲ್ಲ. ವಿಲೇಜ್ ನಿಯರ್ ಇರೋದ್ರಿಂದ ತುಂಬ ಅನುಕೂಲಕರವಾಗಿದೆ ಸ್ನೇಹಿತರೆ. ನಾವು ಫಸ್ಟು ಈಗ ಇವ್ರು ಕೊಡ್ತಾಯಿದ್ದಾರೆ. ನೆಕ್ಸ್ಟು ಇನ್ನು ಬಾಕಿಯವರು ಕೂಡ ಕೊಡ್ತಾರೆ ಸ್ನೇಹಿತರೆ. ಒಂದೇ ಫ್ಯಾಮಿಲಿ ಅವ್ರದ್ದು, ಅದರಲ್ಲೇನು 2 ಥರ ಮಾತಿಲ್ಲ. ಅವರ ಜೊತೆ ಮಾತಾಡಿ ನಿಮಗೆ ಹೇಳ್ತಿರುವಂಥ ಮಾಹಿತಿ. ನಾವು ಈ ಜಾಗ ತಗೊಂಡು ಫೆನ್ಸ್ ಹಾಕ್ಸ್ಕೊಂಡು ಆರಾಮ ಬಿಟ್ಕೊಂಡ್ರೆ, ಇಲ್ಲೊಂದು ಮನೆ ಕಟ್ಕೊಂಡು ನಾವಿಲ್ಲಿ ನಮಗೆ ಬೇಕಾಗಿರುವ ರೀತಿ ಅಂದರೆ ಬೆಳೆ ಬೆಳಿಬೋದು. ಇಲ್ಲ ಸೊಪ್ಪು, ತರಕಾರಿ, ಇಲ್ಲ ವಿವಿಧ ಬಗೆಯ ಗಿಡಗಳನ್ನ ಹಾಕಿ ನಾವಿಲ್ಲಿ ಅದ್ಭುತವಾದ ತೋಟ ಮಾಡ್ಬೋದು. ಫಾರ್ಮ್ ಹೌಸ್ ಕೂಡ ನಾವಿಲ್ಲಿ ಕಟ್ಕೊಂಡು ಇಲ್ಲಿ ವಾಸ ಮಾಡ್ಬೋದು ಸ್ನೇಹಿತರೆ. ಯಾಕೆಂದರೆ ಟೌನ್ ಲಿಮಿಟ್ಗೆ ಬರೋದ್ರಿಂದ, ತಾರ್ ರೋಡ್ಗೆ ಇರೋದ್ರಿಂದ, ವಿಲೇಜ್ ನಿಯರ್ ಇರೋದ್ರಿಂದ ನಮಗೆಲ್ಲ ರೀತಿಯಲ್ಲೂ ಕೂಡ ನಮಗಿದು ಅನುಕೂಲವಾಗಿದೆ. ಸಾಮಾನ್ಯವಾಗಿ ತಾರ್ ರೋಡ್ಗಳಿಗೆ ಪ್ರಾಪರ್ಟಿ ಇರ್ತವೆ, ಎಷ್ಟೋ ದೂರ ಇರ್ತವೆ. ಕೆಲವೊಂದು ತುಂಬ ದೂರ ಇರುತ್ತೆ, ರೈಟ್ ಗಗನಕ್ಕೆ ಇರುತ್ತೆ ಸ್ನೇಹಿತರೆ. ಇವರು 45 ಲಕ್ಷ ಹೇಳ್ತಾಯಿದ್ದಾರೆ ಒಂದು ಎಕರೆಗೆ. 1 ಎಕರೆಗೆ 45 ಲಕ್ಷ ಹೇಳ್ತಾಯಿದ್ದಾರೆ. ಇವರು ಜಾಸ್ತಿ ಏನು ಕಡಿಮೆ ಮಾಡಲ್ಲ ಸ್ನೇಹಿತರೆ. ಇವರು ಮೊದಲೇ ಹೇಳಿದರೆ ಮಾಡಿದ್ರೆ ನಿಮಗೆ 50,000 1 ಲಕ್ಷ ಮಾಡಬಹುದು. ಆದರೆ ತಾರ್ ರೋಡ್ ಪ್ರಾಪರ್ಟಿ ಯಾವತ್ತಿದ್ರೂ ನಮಗೆ ಟೌನ್ ಲಿಮಿಟ್ಸ್ಲಿರೋದ್ರಿಂದ ನಮಗೆ ಇದು ದುಡ್ಡು ಆಗುತ್ತೆ. ಯಾಕೆಂತಂದರೆ ನಾವು ಎಲ್ಲೋ ಯಾವುದೋ ರೋಡು ಅಂತಲ್ಲ, ಇದು ಟೌನ್ ಲಿಮಿಟ್ಸ್ಲಿರುವಂತಹ ಒಂದು ಜಾಗ. ನಾವು ಇಲ್ಲಿ ಕಾನ್ವೆಂಟ್ಗಳು ಕೂಡ ಕಟ್ಕೋಬೋದು. ಇಲ್ಲ ಹಸು ಸಾಗಾಣಿಕೆ, ಕುರಿ, ಕೋಳಿ, ಜೇನು, ಈ ಥರ ಸಾಗಾಣಿಕೆಗಳು ಅನೇಕ ರೀತಿಯಲ್ಲಿ ಮಾಡ್ಬೋದು. ಇಲ್ಲ ಅಡಿಕೆ, ತೆಂಗು, ಮಾವು, ಬಾಳೆ, ನೇರಳೆ, ಸಪೋಟ, ಈ ಥರ ಅನೇಕ ವಿಧದ ಗಿಡಗಳನ್ನ ಹಾಕಿ ನಾವಿಲ್ಲಿ ಒಳ್ಳೆ ಅದ್ಭುತವಾದ ತೋಟವನ್ನು ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ಅಕ್ಕಪಕ್ಕ ಎಲ್ಲ ಒಳ್ಳೆ ಜಮೀನುಗಳನ್ನ ತಗೊಂಡು ಫೆನ್ಸಿಂಗ್ ಮಾಡಿಕೊಂಡು ಬಿಟ್ಕೊಂಡಿದ್ದಾರೆ. ಇವತ್ತು ತಾರ್ ರೋಡ್ಗೆ ಸುಮ್ಮನೆ ಸಿಗೋದಿಲ್ಲ. ಒಳ್ಳೆ ಲೊಕೇಶನ್ ಮಾತ್ರ. ಪೊಲ್ಯೂಷನ್ ಈ ಕಡೆ ಜಾಸ್ತಿ ಏನೂ ಇಲ್ಲ ಸ್ನೇಹಿತರೆ. ಒಳ್ಳೆ ವಾತಾವರಣ ಇದೆ. ಮನುಷ್ಯನಿಗೆ ಎಷ್ಟು ಅವಶ್ಯಕತೆನೋ ಅಷ್ಟು ಕೂಡ ಜಾಗ ಚೆನ್ನಾಗಿದೆ. ನಾವು ತುಂಬ ದೂರ ಹೋಗಬೇಕಾದ ಪ್ರಮೇಯ ಏನೂ ಇಲ್ಲ. ಇಲ್ಲೆಲ್ಲ ತುಂಬ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಅನುಕೂಲ ಆಗುತ್ತೆ. ಇಲ್ಲಿ ಮೊದಲು ನಾವು ಏನೇ ಬೆಳೆದ್ರೂ ನಾವು ಯಾರು ತಗೋತಾರೋ ಅವ್ರ ಹತ್ರಕ್ಕೆ ನಾವು ಹೋಗಬೇಕಾಗಿತ್ತು. ಆದರೆ ಪ್ರೆಸೆಂಟ್ ಏನಾಗಿದೆ ಅಂತಾರೆ, ನಾವು ಏನೇ ಬೆಳೆದ್ರೂ ನಮ್ಮ ಹತ್ರನೇ ಬಂದು ಪರ್ಚೇಸಿಂಗ್ ಮಾಡ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ಅಲ್ಲೇ ಪೇಮೆಂಟ್ ಕೊಟ್ಬಿಟ್ಟು ಹೋಗ್ತಾರೆ. ಇದೆಲ್ಲ ತುಂಬ ನಮಗೆ ಅನುಕೂಲ. ನೋಡಿ, ಮೊದಲಿಗೆ ಇರುವಂಥ ವ್ಯತ್ಯಾಸಗಳು. ಇದು ನಮಗೆ ಈ ತೋಟಗಳು ಮಾಡ್ಕೊಂಡಾಗ ಏನಾಗುತ್ತೆ, ನಾವು ಕುರಿ, ಹಸು ಇವನ್ನೆಲ್ಲ ಸಾಕ್ತೀವಲ್ಲ, ಆ ಗೊಬ್ಬರಗಳನ್ನ ಯೂಸ್ ಮಾಡ್ಬೋದು.
ನಾವು ಸಾಧ್ಯ ಆದಷ್ಟು ನಮ್ಮ ರೈತರು ರಾಸಾಯನಿಕ ಗೊಬ್ಬರವನ್ನು ಬಿಟ್ಟು ಸಾಧ್ಯ ಆದಷ್ಟು ಸಾವಯವ ಗೊಬ್ಬರಗಳನ್ನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಹಣ್ಣು ಹಂಪಲು ಒಳ್ಳೆ ಗಿಡಗಳನ್ನ ಹಾಕಿದ್ರೆ ತುಂಬ ಒಳ್ಳೆ ವ್ಯಾಲ್ಯೂಬಲ್ ಲ್ಯಾಂಡ್ಗಂತೂ ಬಂದೇ ಬರುತ್ತೆ. ಯಾವಾಗಲೂ ಎವರ್ಗ್ರೀನ್ ಅಂತಂದರೆ ತೋಟಗಳಲ್ಲಿ ತೆಂಗು ಸೂಪರಾಗಿರುತ್ತೆ, ಅಡಿಕೆ ಈ ಥರ ಒಳ್ಳೊಳ್ಳೆ ಗಿಡಗಳನ್ನ ಹಾಕ್ಕೊಂಡ್ರೆ ಇವು ಸುಮಾರು ವರ್ಷಗಳು ನಮಗೆ ಫಲವನ್ನು ಕೊಡುವಂಥದ್ದು, ಆದಾಯ ತರುವಂಥದ್ದು, ಪ್ರತಿಯೊಂದು ಕೂಡ ನಮಗೆ ಅನುಕೂಲ ಆಗುತ್ತೆ. ಯಾಕಂದರೆ ಎಲ್ಲ ಆದಾಯ ತರ್ತವೆ, ಆದರೆ ನಮಗೆ ಇದು ಯಾವಾಗಲೂ ತರ್ತಾನೆ ಇರ್ತದೆ. ಅದನ್ನು ಯಾವಾಗಲೂ ಹಾಕ್ತಾ ಇರಬೇಕು. ನಾವು ಇವುಗಳನ್ನ ಒಂದು ಸಲ ನೆಟ್ಟರೆ ಅವುಗಳು ಇರೋ ತನಕನೂ ನಮ್ಗೆ ಆದಾಯ ಅನ್ನೋದು ಬಂದೇ ಬರುತ್ತೆ. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಈ ಥರ ನಾವು ಇವುಗಳನ್ನ ಹಾಕ್ಕೊಂಡ್ರೂ ಆಯಿತು. ಮುಂದಿನ ಫ್ಯೂಚರ್ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಒಳ್ಳೆ ಹಾಕಿ ಬಿಟ್ಬಿಟ್ರೆ ಮುಂದಕ್ಕೆ ಅವ್ರಿಗೂ ಕೂಡ ಅಷ್ಟೇ ಇದರಲ್ಲಿ ಒಳ್ಳೆಯ ಆದಾಯ ಬರುತ್ತೆ, ಒಳ್ಳೆಯ ಅನುಕೂಲ ಆಗುತ್ತೆ. ನೋಡಿ, ಒಂದು ರೀತಿ ನಾವು ಯಾವತ್ತೂ ಭಾವಿಸಬಾರ್ದು. ಅನೇಕ ವಿಧದಲ್ಲಿ ಯೋಚನೆ ಮಾಡಿದಾಗ ನಮಗೆ ಒಂದಲ್ಲ ಒಂದು ರೀತಿ ತುಂಬ ಅನುಕೂಲ ಆಗುತ್ತೆ. ವರ್ಕ್ ಮಾಡೋರು ಪ್ರತಿಯೊಬ್ಬರು, ಆಫೀಸ್ಗೆ ಹೋಗೋರೇ ಆಗಲಿ, ಇದು ವರ್ಕ್ ಮಾಡೋರಾಗಲಿ, ಪ್ರತಿಯೊಬ್ಬರಿಗೂ ಪಾಪ ವರ್ಕ್ ಮಾಡ್ತಾರೆ. ಯೋಚನೆ ಮಾಡಿ ಸ್ವಲ್ಪ ಎಲ್ಲ ತೊಂದರೆ ಆಗಿರುತ್ತೆ. ಅಂಥವ್ರಿಗೆ ಈ ಥರ ಜಾಗದಲ್ಲಿ ಒಳ್ಳೆ ಜಾಗದಲ್ಲಿ ನಾವು ಒಳ್ಳೆ ತೋಟ ಒಳ್ಳೆ ಇದನ್ನೆಲ್ಲ ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ನಂಬರ್ ಕಾಲ್ ಮಾಡಿ. ಇದು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ, ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ನೀವು ಲೈಕು ಮತ್ತು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪೋದ್ರಿಂದ ಎಷ್ಟೋ ಜನಗಳು ಧಾರವಾಡ ಪ್ರಾಪರ್ಟಿ ಬೇಕು ಅನ್ನೋರಿಗೆ ತುಂಬ ಸಹಕಾರಿಯಾಗುತ್ತೆ. ದೂರನ ಬಿಟ್ಬಿಡಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.